ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ನಮ್ಮ ದೇವರು ಸರ್ವಶಕ್ತನು, ರಕ್ಷಕನು, ನಮ್ಮ ಗುರಾಣಿಯಾಗಿದ್ದಾನೆ, ನಮ್ಮನ್ನು ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಯಾವತ್ತೂ ಆತನು ಬಿಟ್ಟು ಬಿಡುವುದೇ ಇಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ಕೂಡ ವಾಗ್ದಾನ ಮಾಡಿದ್ದಾನೆ. ಆಮೆನ್. ದೇವರ ವಾಕ್ಯ ಪ್ರಿಯರೇ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 2ನೇ ವಚನ, ನನ್ನ ಬಲವೂ ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು ಎಂಬುದಾಗಿ. ಆಮೆನ್. ಈ ವಾಕ್ಯ ಹೇಳ್ತದೆ, ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ. ಆಮೆನ್. ಇವತ್ತು ನಮ್ಮ ರಕ್ಷಣೆ ನಮಗೆ ಸಿಗುವಂಥದ್ದು ಅದು ನಮ್ಮ ದೇವರಿಂದಲೇ ಪ್ರಿಯರೇ. ಹಲ್ಲೆಲೂಯಾ. ನಾವು ನಮ್ಮ ರಕ್ಷಣೆಗೆ ಇನ್ನಿತರ ಬಲವನ್ನು ಆಧರಿಸಿಕೊಂಡು ಜೀವಿಸಲಿಕ್ಕೆ ಆಗುವುದಿಲ್ಲ. ಎಷ್ಟೇ ದೊಡ್ಡ ಲೌಕಿಕವಾದ ಬಲ ಇರುವುದಾದರೂ, ಎಷ್ಟೇ ದೊಡ್ಡ ಸೆಕ್ಯೂರಿಟಿ ಇರುವುದಾದರೂ ಕೂಡ ಅದು ಶಾಶ್ವತವಾದದ್ದಲ್ಲ ಪ್ರಿಯರೇ. ನಮ್ಮ ಬಲ ಎಲ್ಲಿ ನಾವು ಆತುಕೊಂಡಿದ್ದೇವೆ, ನಮ್ಮ ರಕ್ಷಣೆಗೆ ನಾವು ಯಾವುದನ್ನು ಆತುಕೊಂಡಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇವತ್ತು ನಮ್ಮ ರಕ್ಷಕ, ನಮ್ಮ ರಕ್ಷಣೆ ಎನ್ನುವಂಥದ್ದು ನಮ್ಮ ದೇವರಿಂದಲೇ ಬರುತ್ತದೆ. ನನ್ನ ರಕ್ಷಕ ನನ್ನನ್ನು ಕಾಯುವಾತನು ಎಂದಿಗೂ ತೂಕಡಿಸುವುದನ್ನು ಎದುರಿಸುವುದಿಲ್ಲ ಎಂಬುದಾಗಿ ನಮಗೆ ಗೊತ್ತಿರುವಾಗ, ನಮ್ಮ ರಕ್ಷಕ ಸರ್ವಶಕ್ತನು, ಸರ್ವಸೃಷ್ಟಿಯ ನಾಯಕನು ಎಂಬುದಾಗಿ ಗೊತ್ತಿರುವಾಗ, ನಮ್ಮ ರಕ್ಷಣೆಯ ಒಂದು ಮೂಲ ಅದು ಯಾವತ್ತೂ ನಮಗೆ ಅವೈಲೇಬಲ್ ಉಂಟೆಂಬುದಾಗಿ ನಮಗೆ ಗೊತ್ತಿರುವಾಗ ನಾವು ನಿಶ್ಚಿಂತೆಯಾಗಿ ಇರಬಹುದು. ನಾವು ನಿಶ್ಚಿಂತೆಯಾಗಿ ನಮ್ಮ ದೇವರನ್ನು ಆತುಕೊಂಡಿರಬಹುದು ನಮಗೆ. ಆಮೆನ್. ಯಾಕಂದರೆ ನಮ್ಮ ರಕ್ಷಕನು ಎಂದಿಗೂ ಆತನು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ನಮ್ಮ ರಕ್ಷಕನು ನಮ್ಮನ್ನು ಕಾಯುತ್ತಾನೆ. ಹಲ್ಲೆಲೂಯಾ. ನಾವು ನಮ್ಮ ರಕ್ಷಕನಿಗೆ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ ಎಂಬುದಾಗಿ ಕೂಡ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆಮೆನ್. ನಮ್ಮ ರಕ್ಷಕನು ನಮ್ಮ ಸಂಗಡ ಇದ್ದು ನಮ್ಮನ್ನು ಕಾಯುವಾತನಾಗಿದ್ದಾನೆ. ನಮ್ಮ ರಕ್ಷಕನ ನಮ್ಮ ದೇವರು ಮಾಡಿದಂಥ ಕಾರ್ಯಗಳನ್ನು ನಾವು ವರ್ಣಿಸುವವರಾಗಿರುತ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಆತನ ರಕ್ಷಣೆಯ ಒಂದು ಕಾರ್ಯದ ಅನುಭವದ ಸಿಹಿಯನ್ನು ನಾವು ಕಂಡುಕೊಂಡಿರ್ತೇವೆ. ಹಲ್ಲೆಲೂಯಾ. ಆ ಕಷ್ಟ ಕಾಲಘಟ್ಟದಲ್ಲಿ ಆತ ನಮ್ಮನ್ನು ಕಾದು ನಡೆಸಿದ ಒಂದು ಅನುಭವದಿಂದ ನಾವು ತುಂಬಿಕೊಂಡಿರ್ತೇವೆ. ಆದ ಕಾರಣ ನಮಗೆ ಭರವಸೆ ಉಂಟು, ನಮ್ಮನ್ನು ಕಾಯುವಂಥ ರಕ್ಷಕನಾದ ದೇವರು ಎಂದಿಗೂ ನಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ ಎಂಬುದಾಗಿ ನಮಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಆಮೆನ್. ಮಾತ್ರವಲ್ಲ ಪ್ರಿಯರೇ, ನಾವು ನಮ್ಮ ರಕ್ಷಣೆಗೆ ನಾವು ದೇವರನ್ನೇ ಆತುಕೊಂಡಿರಬೇಕು. ಹಲ್ಲೆಲೂಯಾ. ಮನುಷ್ಯನು ಬರೀ ಉಸಿರೇ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಮಾತ್ರವಲ್ಲ, ನೀರಿನ ಮೇಲಿರುವಂಥ ಗುಳ್ಳೆಗಳ ಹಾಗೆ ಅದು ಯಾವಾಗ ಒಡೆದು ಹೋಗ್ತದೆ ಗೊತ್ತಾಗೋದಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯನ ಜೀವಿತವೂ ಕೂಡ ಅಲ್ವಾ. ನಾವು ಈಗ ಇರ್ತೇವೋ ನಾಳೆ ಇರ್ತೇವೆ, ಜೀವಿತ ಯಾವಾಗ ಮುಗಿದು ಹೋಗ್ತದೆ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ ಅಲ್ಲವೇ. ಮನುಷ್ಯನ ತನ್ನ ಸ್ವಂತ ಬಲವನ್ನು ಆತುಕೊಳ್ಳದೆ ದೇವರ ಬಲವನ್ನು ಆತುಕೊಂಡಿದ್ದಾಗ ಮಾತ್ರ ಆತನಿಗೆ ಜಯ. ಆಮೆನ್. ದೇವರ ವಾಕ್ಯ ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೇ ವಚನ, ಎಲ್ಲ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನಿಗೆ ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ. ಆಮೆನ್. ಇದೇ ರೀತಿಯಲ್ಲಿ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ರಿಂದ 14ನೇ ವಚನ ನಾವು ಅಧ್ಯಯನ ಮಾಡುವ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಮ್ಮೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಾಗ ಹಲವಾರು ಪರಿಸ್ಥಿತಿಗಳು ಬರಬಹುದು. ಅಯ್ಯೋ, ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅಯ್ಯೋ ಯಾವ ಪರಿಸ್ಥಿತಿಯನ್ನು ನಾನು ಹಾದು ಹೋಗ್ತಿದ್ದೇನೆ, ಆಯಿತು ಎಲ್ಲ ಮುಗಿದು ಹೋಯಿತು ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಂಡಿರಬಹುದು ಪ್ರಿಯರೇ. ನಾನು ನಂಬಿದವರನ್ನು ಕೈಬಿಟ್ಟಿರಲ್ಲ ಎನ್ನುವಂತಹ ಪರಿಸ್ಥಿತಿ, ಅಥವಾ ನಿಮ್ಮ ಬಗ್ಗೆ ಅಲ್ಲಸಲ್ಲದ ಸುದ್ದಿಗಳನ್ನು ಹಬ್ಬಿಸುವಂತಹ ಕೆಲವು ಜನಗಳ ನಿಮ್ಮ ಜೀವಿತದಲ್ಲಿ ಹಾದು ಹೋಗುವಂತಹ ಪರಿಸ್ಥಿತಿಯಲ್ಲಿ ನೀವೆನಿಸಬಹುದು, ಕೋಪ ಮಾಡಿಕೊಂಡಿರಬಹುದು, ಅಥವಾ ಅವರ ವಿರುದ್ಧವಾಗಿ ಹೋರಾಡಲು ಹೋಗಿರಬಹುದು ಅಲ್ಲವೇ. ಆದರೆ ಇಲ್ಲಿ ನೋಡಬಹುದು, ನಾವು ಓದಿದ ಅಧ್ಯಾಯದಲ್ಲಿ ಯೆಹೋಷಾಫಾಟನ ಜೀವಿತದಲ್ಲಿ ಮಾಡಿದ ದೇವರ ಕಾರ್ಯ, ಮೋಶೆ ಜನರಿಗೆ ಹೇಳಿದಂಥ ಮಾತನ್ನು, ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡುವನೆಂಬುದಾಗಿ. ಎಂಥೊಂದು ಅದ್ಭುತ ಮಾತು ಪ್ರಿಯರೇ. ಇವತ್ತು ನಮಗೆ ಗೊತ್ತಿದೆ, ಈ ಲೋಕದಲ್ಲಿ ನಮಗೆ ಕೊಟ್ಟಿರುವಂಥ ಜೀವಿತ ಕೆಲವು ಸಮಯ ಮಾತ್ರ ಅಲ್ಲವೇ. ಹಾಗಿರುವಾಗ ಈ ನಮಗೆ ದೇವರು ನಮಗೆ ಆಶೀರ್ವಾದ ಕೊಟ್ಟಂಥ ಈ ಜೀವಿತವನ್ನು, ಯೇಸು ಕ್ರಿಸ್ತನ ಮೂಲಕ ನಾವು ಹೊಂದಿದಂಥ ಈ ಹೊಸ ಜೀವಿತವನ್ನು
ನಾವು ಆತನಿಗೋಸ್ಕರವೇ ಜೀವಿಸುವಂಥ ಎಷ್ಟು ಉನ್ನತವಾದದ್ದಲ್ಲವೇ? ಇರುವಷ್ಟು ಸಮಯ ಈ ಲೋಕದಲ್ಲಿ ಕರ್ತನಿಗಾಗಿ ಜೀವಿಸುವಂಥದ್ದು, ಕರ್ತನ ರಾಜ್ಯವನ್ನು ಕಟ್ಟುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಅನಗತ್ಯ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು ಯಾಕೆ ಅಲ್ಲವೇ? ಅಥವಾ ಜನಗಳು ನಮ್ಮ ಬಗ್ಗೆ ಏನು ಹೇಳ್ತಾರೋ ಅದರ ಬಗ್ಗೆ ಚಿಂತೆ ಮಾಡಿಕೊಂಡಿರುವಂಥದ್ದು ಯಾಕೆ ಅಲ್ಲವೇ? ಜನಗಳು ಕೂತ್ಕೊಂಡಾಗೂ ಹೇಳ್ತಾರೆ, ನಿಂತರೂ ಹೇಳ್ತಾರೆ ಅಲ್ಲವೇ? ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಮಗೆ ದೇವರು ಕೊಟ್ಟಂಥ ಈ ಜೀವಿತ ಎಂಬ ಓಟವನ್ನು ಬಿಟ್ಟು ಆಚೆ ಈಚೆ ಯಾಕೆ ನಾವು ಹೋಗಬೇಕು ಅಲ್ಲವೇ? ಸ್ಥಿರವಾಗಿ ನಿಲ್ಲಬೇಕಷ್ಟೆ. ನಮ್ಮ ವಿರುದ್ಧ ಬರುವ ವಿರುದ್ಧ ದೇವರು ಹೋರಾಡ್ತಾನೆ ಪ್ರಿಯರೇ, ಅಷ್ಟೇ ಅಲ್ಲವೇ? ಯುದ್ಧವು ನಮ್ಮದಲ್ಲ, ಯುದ್ಧವು ದೇವರದೇ. ಅಲ್ಲಿ ಒಂದು ವೇಳೆ ನಾವು ನೆನಪು ಮಾಡಿದರೆ ಯಾವ ಪರಿಸ್ಥಿತಿಯಲ್ಲಿ ಹಿಂದೆ ಇದ್ದೆವು, ಯಾವ ಪರಿಸ್ಥಿತಿಯಲ್ಲಿ ಈಗಿದ್ದೇವೆ, ಯಾವ ರೀತಿಯಲ್ಲಿ ದೇವರು ನಡೆಸ್ತಾ ಬಂದಿದ್ದಾನೆ, ಮುಂದೆ ಕೂಡ ದೇವರು ಉನ್ನತವಾಗಿ ನಡೆಸ್ತಾನೆ ಎಂಬ ಭರವಸೆಯನ್ನು ಹೊಂದಿಕೊಂಡು ದೇವರು ನಮಗೆ ಕೊಟ್ಟಂಥ ಈ ಉನ್ನತವಾದ ಜೀವಿತವನ್ನು ನಮ್ಮ ದೇವರು ರಕ್ಷಕನು, ನಮ್ಮ ಗುರಾಣಿಯೂ ಆಗಿರುವಂಥ, ನಮ್ಮ ಬಂಡೆ ಆಗಿರುವಂಥ ಕ್ರಿಸ್ತನನ್ನೇ ಹತ್ತುಕೊಂಡು ಜೀವಿಸುವವರಾಗಿರೋಣ. ಹಲ್ಲೆಲೂಯಾ, ಆಮೆನ್. ಈ ವಾಕ್ಯಗಳನ್ನು ನಿಮ್ಮ ಉತ್ತೇಜನ ಪಡಿಸಲಿಕ್ಕೋಸ್ಕರ ಹೇಳ್ತಿದ್ದೆ. ನಾವು ಬಲಹೀನರಲ್ಲ, ನಾವು ಕ್ರಿಸ್ತನಲ್ಲಿ ಬಲಶಾಲಿಗಳಾಗಿದ್ದೇವೆ ಪ್ರಿಯರೇ. ಹಾಗಿರುವಾಗ ನಾವು ಕ್ರಿಸ್ತನ ಬಲವನ್ನು ಆಶ್ರಯಿಸಿಕೊಂಡಿದ್ದಾಗ ಮಾತ್ರ ನಮಗೆ ಬಲ. ಆಮೇಲೆ ನಾವು ದೃಷ್ಟಿ ಇಟ್ಟು ಕ್ರಿಸ್ತನ ಮುಖವನ್ನೇ ನೋಡಬೇಕಾಗಿರುತ್ತದೆ. ಯಾಕಂದರೆ ಈಸ್ ದ ಆಥರ್ ಆ್ಯಂಡ್ ಪರ್ಫೆಕ್ಟರ್ ಆಫ್ ಅವರ್ ಫೇತ್ ಅಲ್ವಾ? ಆಮೇನ್. ಹಾಗಿರುವಾಗ ಪ್ರಿಯರೇ, ಯಾವುದೇ ಕಾಲಘಟ್ಟದಲ್ಲಿ ನೀವು ಹೋಗುವಾಗಲೂ ಕೂಡ ದೇವರನ್ನು ಮುಂದಿಟ್ಟು, ದೇವರ ವಾಕ್ಯವನ್ನು ನೆನಪಿಟ್ಟುಕೊಂಡು, ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ಮುಂದೆ ಹೋಗುವಾಗ ಯುದ್ಧವು ನಿಮ್ಮದಾಗಿರುವುದಿಲ್ಲ. ವಾಕ್ಯ ಎಂಬ ಕಚ್ಚೆಯನ್ನು ಹಿಡಿಬೇಕು ನಾವು. ಹಲ್ಲೆಲೂಯಾ. ಯುದ್ಧವು ನಿಮ್ಮದಾಗಿರುವುದಿಲ್ಲ. ಯಾವಾಗಲೂ ಕರ್ತನನ್ನು ಹತ್ತುಕೊಂಡಿದ್ದಾಗ ಕರ್ತನು ನಿಮ್ಮ ವಿರುದ್ಧ ಬರುವ ವಿರುದ್ಧ ಹೋರಾಡಿ ನಿಮಗೆ ಜಯ ಕೊಡುವುದನ್ನು ನೀವು ಕಾಣ್ತೀರಿ. ಹಲ್ಲೆಲೂಯಾ, ಆಮೆನ್ ಅಲ್ಲವೇ? ಅದಕ್ಕೆ ನಾವು ಯಾವತ್ತು ಕರ್ತನ ಬಲವನ್ನು ಆಶ್ರಯಿಸಿಕೊಂಡಿದ್ದಾಗ ನಮಗೆ ಯಾವತ್ತು ಆತನ ಬಲವೇ ನಮ್ಮನ್ನು ಜಯಪಡಿಸ್ತದೆ, ಆತನ ಬಲವೇ ನಮ್ಮನ್ನು ಸಮಾಧಾನ ಪಡಿಸ್ತದೆ, ಆತನ ಬಲವೇ ನಮ್ಮನ್ನು ಜಯದ ಹಾದಿಯಲ್ಲಿ ನಡೆಸ್ತದೆ. ಹಲ್ಲೆಲೂಯಾ, ಆಮೆನ್. ಮಾತ್ರವಲ್ಲ, ಆತನ ಬಲದಿಂದ ನಾವು ಜಯಶಾಲಿಗಳಾಗಿರುತ್ತೇವೆ. ಯಾಕಂದರೆ ಆತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರನ್ನು ಕೃಪೆ ಕೊಟ್ಟು ನಡೆಸ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಅದು ನನ್ನ ಬಲ, ನಮ್ಮ ಬಲದಿಂದ ನಾವೇನು ಮಾಡಿದ್ದಲ್ಲ, ದೇವರ ಬಲದಿಂದಲೇ ನಮಗೆ ಎಲ್ಲವೂ ಸಿಕ್ಕಿದಂತಾಗಿರ್ತದೆ ಜಯ. ಆಮೆನ್. ಅಲ್ಲಿ ಒಂದು ವೇಳೆ ನಾವು ನೆನಪು ಮಾಡಿದರೆ ಯಾವ ಪರಿಸ್ಥಿತಿಯಲ್ಲಿ ಹಿಂದೆ ಇದ್ದೆವು, ಯಾವ ಪರಿಸ್ಥಿತಿಯಲ್ಲಿ ಈಗಿದ್ದೇವೆ, ಯಾವ ರೀತಿಯಲ್ಲಿ ದೇವರು ನಡೆಸ್ತಾ ಬಂದಿದ್ದಾನೆ, ಮುಂದೆ ಕೂಡ ದೇವರು ಉನ್ನತವಾಗಿ ನಡೆಸ್ತಾನೆ ಎಂಬ ಭರವಸೆಯನ್ನು ಹೊಂದಿಕೊಂಡು ದೇವರು ನಮಗೆ ಕೊಟ್ಟಂಥ ಈ ಉನ್ನತವಾದ ಜೀವಿತವನ್ನು ನಮ್ಮ ದೇವರು ರಕ್ಷಕನು, ನಮ್ಮ ಗುರಾಣಿಯೂ ಆಗಿರುವಂಥ, ನಮ್ಮ ಬಂಡೆ ಆಗಿರುವಂಥ ಕ್ರಿಸ್ತನನ್ನೇ ಹತ್ತುಕೊಂಡು ಜೀವಿಸುವವರಾಗಿರೋಣ. ಹಲ್ಲೆಲೂಯಾ, ಆಮೆನ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ಆಶೀರ್ವದಿಸ್ತೇನೆ. Hallelujah. God bless you. Amen.